ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ನಿಮಗೆ ಹೇಗಿದೆ? ಪ್ರತಿನಿತ್ಯ ನಿಮ್ಮ ಜೀವಿತದಲ್ಲಿ ನೀವೊಂದನ್ನು ಮರೆಯಬೇಡಿ, ಯೇಸು ನನ್ನೊಂದಿಗೆ ಇದ್ದಾನೆ, ಯೇಸು ನನ್ನೊಂದಿಗೆ ನಡೆಯುತ್ತಾನೆ, ನಾನು ಆತನೊಂದಿಗೆ ನಡೆಯುತ್ತೇನೆ. ಕೆಲವೊಮ್ಮೆ ನಮಗೆ ತಿಳಿಯದೆ ನಾವು ಅದನ್ನು ಮರೆತು ಬಿಡುತ್ತೇವೆ. ಪರಿಸ್ಥಿತಿಗಳು ನಾವು ಮರೆಯುವಂತೆ ಮಾಡುತ್ತದೆ. ಆಗಲೇ ನಮಗೆ ಭಯ, ಕಳವಳ, ಅನೇಕ ಬಾಧೆಗಳು ಉಂಟಾಗುವಂಥದ್ದು. ಆದರೆ ಯೇಸು ನನ್ನೊಂದಿಗೆ ಇದ್ದಾರೆ, ನನ್ನನ್ನು ನಡೆಸುತ್ತಾರೆ ಎಂಬಂಥ ನಂಬಿಕೆ ಆ ಅನುಭವದಲ್ಲಿ ಸರಿಯಾಗಿದ್ದರೆ ಏನೇ ನಡೆದರೂ ಕೂಡ ಭಯ ಬರುವುದಿಲ್ಲ, ಗೊಂದಲ ಬರುವುದಿಲ್ಲ, ಕಳವಳ ಬರುವುದಿಲ್ಲ. ನಾವು ಲೋಕದಲ್ಲಿ ಇರುವುದರಿಂದ ಒಂದು ವೇಳೆ ಭಯಪಡುವಂಥ, ಕಳವಳಗೊಳ್ಳುವಂಥ ವ್ಯಾಕುಲಗಳು ಬರಬಹುದು. ಆದರೆ ದೇವರಿಗೆ ಅದನ್ನು ತಿಳಿಯಪಡಿಸಿದ ಕೂಡಲೇ ದೇವರು ಅದರಲ್ಲಿ ತಲೆ ಹಾಕುವರು. ನನ್ನ ಮಕ್ಕಳು, ನನ್ನ ಮಗನು, ನನ್ನ ಮಗಳು, ನನ್ನನ್ನು ನಂಬಿ ನನ್ನ ಕರ ಹಿಡಿದು ನಡೆಯುವಂಥ ನನ್ನ ಮಕ್ಕಳು, ನಾನು ತಾನೇ ಜವಾಬ್ದಾರನು ಎಂಬುದಾಗಿ ತಕ್ಷಣವೇ ಕಾರ್ಯ ಮಾಡುವರು. ಇಂದು ಕೂಡ ನೋಡಿರಿ, ದೇವರು ನಿಮಗೆಂದು ಒಂದು ವಾಕ್ಯವನ್ನು ಇಟ್ಟಿದ್ದಾರೆ. ಕೀರ್ತನೆಗಳು 25ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ದಾವೀದನು ಎಂಬಂತ ಒಬ್ಬ ಭಕ್ತನು, ಇವನು ದೇವರೊಂದಿಗೆ ನಡೆದವನು, ದೇವರ ಹೃದಯಕ್ಕೆ ತಕ್ಕವನಾಗಿ ಬಾಳಿದವನು. ಅವನು ಹೇಳುತ್ತಾನೆ, ನನ್ನ ಮನೋವ್ಯಥೆಗಳನ್ನು ನಿವಾರಿಸು, ಸಂಕಟಗಳಿಂದ ನನ್ನನ್ನು ಬಿಡಿಸು ಎಂಬುದಾಗಿ. ದೇವರೇ, ನನ್ನ ಹೃದಯದಲ್ಲಿ ಮನೋವ್ಯಥೆಗಳು ಹೆಚ್ಚಾಗಿವೆ. ಅಂದರೆ ದೇವರ ಬಳಿ ಮನ ತೆರೆದು ತನ್ನ ಕಾರ್ಯಗಳನ್ನು ಹೇಳುತ್ತಾ ಇದ್ದಾನೆ. ಸಂಕಟ, ಒಂದು ಚಿಂತೆ ಬಂದರೆ ಅದು ನಮ್ಮನ್ನು ಬಾಧಿಸುತ್ತದೆ. ಆ ಚಿಂತೆ ಹೆಚ್ಚುವಾಗ ಅದು ನಮ್ಮೊಳಗೆ ಚಿಂತೆ ಹೆಚ್ಚಾಗುತ್ತಾ ಏನಾಗುತ್ತದೆ ಅಂದರೆ ಅದು ನಮ್ಮೊಳಗೆ ಒಂದು ಬಾಧೆಯನ್ನು ಉಂಟು ಮಾಡಿ ಮನಸ್ಸು ಸೋತು ಹೋಗುವಂತೆ ಮಾಡುತ್ತದೆ. ಕಳವಳ, ಕೆಲವೊಮ್ಮೆ ಚಿಂತೆಗಳು ಹೆಚ್ಚಾಗಿ ಏನಾಗುತ್ತದೋ ಹೇಗೋ ಎಂಬಂತ ಕಳವಳ ಬರುತ್ತದೆ. ಅದು ಹೆಚ್ಚಾದರೆ ಇನ್ನು ವ್ಯಾಕುಲ, ನಮ್ಮ ಚಿಂತೆಗಳ ಒಂದು ಉನ್ನತವಾದ ಹಂತ ಅಂದರೆ ಅದು ವ್ಯಾಕುಲ, ಮನೋವ್ಯಥೆ. ಆಗ ಏನು ಮಾಡುವುದು ಇನ್ನು ಅಷ್ಟೇ. ಆ ರೀತಿ ಮನುಷ್ಯನು ಆ ಮನೋವ್ಯಥೆಯೊಳಗೆ ಬರುವಾಗ ಯಾಕೆ ಬಾಳಬೇಕು ಎಂಬಂಥ ನಿರಾಸೆ ಬರುತ್ತದೆ. ಈ ರೀತಿ ಬಾಳನ್ನು ಯಾಕೆ ಬಾಳಬೇಕು? ಆ ರೀತಿಯಾಗಿ ವ್ಯಾಧಿ ಹೆಚ್ಚಾಯಿತು, ಸಮಸ್ಯೆಗಳು ಹೆಚ್ಚಾದವು, ಹೋರಾಟಗಳು ಹೆಚ್ಚಾದವು, ಸಂಕಟಗಳು ಹೆಚ್ಚಾದ ಕೂಡಲೇ ಯಾಕೆ ಬಾಳಬೇಕು ಎಂಬಂಥ ಪರಿಸ್ಥಿತಿಗಳು ಬರುತ್ತವೆ. ಅಂತಹ ಪರಿಸ್ಥಿತಿಗಳಲ್ಲಿ ಸೈತಾನನು ಒಳಗೆ ನುಸುಳುವನು. ಈ ಭಯ, ಕಳವಳ ಬಂದ ಕೂಡಲೇ ಸೈತಾನನು ನುಸುಳಿ, ಯಾಕೆ ಬಾಳಬೇಕು, ನಿನ್ನ ಜೀವನವೇ ಮುಗಿಯಿತು, ಸತ್ತು ಹೋಗು, ಅಷ್ಟೇ, ನಿನ್ನ ಜೀವನವನ್ನು ಮುಗಿಸು ಎಂಬುದಾಗಿ ಸೈತಾನನು ಯೋಚನೆಗಳನ್ನು ತಂದು ಗಮನಿಸುತ್ತಲೇ ಇರುವನು. ಮತ್ತೊಂದು ಕಡೆ ದೇವರು ಗಮನಿಸುತ್ತಾ ಇದ್ದಾರೆ. ಆತನು ನೋಡುತ್ತಾನೆ, ನನ್ನ ಮಗಳು ನನ್ನ ಬಳಿ ಬರಲಿ. ದಾವೀದನು ದೇವರ ಬಳಿಗೆ ಹೋಗಿ, ನನ್ನ ಮನೋವ್ಯಥೆ ಹೆಚ್ಚಾಗಿದೆ ದೇವರೇ, ನಿಮ್ಮ ಬಳಿಗೆ ಬಂದಿದ್ದೇನೆ. ದೇವರು ಅವನನ್ನು ಆ ಮನೋವ್ಯಥೆಗಳಿಂದ ಬಿಡುಗಡೆ ಮಾಡಿ ಮುಪ್ಪಿನವರೆಗೂ ಕೂಡ ಕಾದುಕೊಂಡರು ಎಂಬುದಾಗಿ ಸತ್ಯವೇದದಲ್ಲಿ ಇದೆ. ಹಾಗಾದರೆ ನಿಮಗೆ ಇನ್ನೂ ದಿನಗಳು ಇದೆ, ಆಶೀರ್ವಾದವಾದ ದಿನಗಳು. ಸೈತಾನನು ಭಯಪಡಿಸಿ ಮುಗಿಯಿತು, ಅಷ್ಟೇ ಮುಗಿಯಿತೆಂಬುದಾಗಿ ಹೇಳುವನು. ದೇವರು ಹೇಳುತ್ತಾರೆ, ಇಲ್ಲ, ನಿನಗೆ ನಾನಿದ್ದೇನೆ, ಇದನ್ನೆಲ್ಲ ನಾನು ಮಾರ್ಪಡಿಸುವೆನು. ಮನೋವ್ಯಥೆಯಲ್ಲಿದ್ದಂಥ ದಾವೀದನಿಗೆ ಸಹಾಯ ಮಾಡಿದನಲ್ಲವ, ನಿನಗೂ ಸಹಾಯ ಮಾಡುತ್ತೇನೆಂದು ನಿನ್ನ ಪಕ್ಕದಲ್ಲಿ ಬಂದಿದ್ದಾರೆ. ನೀವು ಹೃದಯ ತೆರೆದು, ದೇವರೇ, ನನ್ನ ಮನೋವ್ಯಥೆಗಳು ಹೆಚ್ಚಾಗಿವೆ, ನನಗೇನು ಮಾಡುವುದೋ ತಿಳಿಯುತ್ತಿಲ್ಲ, ಸಹಾಯ ಮಾಡಿ ಯೇಸುವೆ ಎಂದು ಒಂದು ಮಾತು ಹೇಳಿರಿ. ಈ ಕ್ಷಣದಿಂದಲೇ ಆ ಬದಲಾವಣೆ ಬರುತ್ತದೆ. ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ, ಮಗನೇ ಮಗಳೇ, ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿ, ದೇವರೇ, ನನ್ನ ಮನೋವ್ಯಥೆಯನ್ನು ನಾನು ನಿಮ್ಮ ಮುಂದೆ ತರುತ್ತಾ ಇದ್ದೇನೆ, ನೀವಿದನ್ನು ಅರಿತಿದ್ದೀರಿ, ಇದನ್ನು ಮಾರ್ಪಡಿಸಿ. ಪ್ರಾರ್ಥಿಸಿ ತಂದೆಯೇ, ಈ ಮಗನು ಪ್ರಾರ್ಥಿಸುತ್ತಾನೆ, ಈ ಮಗಳು ಪ್ರಾರ್ಥಿಸುತ್ತಾಳೆ, ಮನೋವ್ಯಥೆಯಲ್ಲಿ ಇದ್ದಾರೆ, ಅಳುತ್ತಲೇ ಇದ್ದಾರೆ, ಕಳವಳಗೊಂಡ ಹೃದಯದಿಂದ ಇದ್ದಾರೆ. ದಾವೀದನ ಮನೋವ್ಯಥೆಗಳನ್ನೆಲ್ಲ ಮಾರ್ಪಡಿಸಿ ಆಶೀರ್ವದಿಸಿದಿರಲ್ಲ, ಇಂದು ಇವರಿಗೂ ಒಂದು ಅದ್ಭುತ ಮಾಡಿರಿ. ಆ ಮನೋವ್ಯಥೆಗಳು ಈಗಲೇ ನೀಗಲಿ, ಪರಿಪೂರ್ಣವಾಗಿ ಅದನ್ನು ಮಾರ್ಪಡಿಸಿ ಅದ್ಭುತ ಮಾಡಿ ಆಶೀರ್ವದಿಸಿರಿ. ನೀವು ಅದ್ಭುತ ಮಾಡುತ್ತಾ ಇದ್ದೀರಿ, ಮುಟ್ಟುತ್ತಾ ಇದ್ದೀರಿ. ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.